Hi students, welcome to the Statecraft IAS Academy. ನಿನ್ನೆ ಕ್ಯಾಬಿನೆಟ್ ಇಂದ ಪ್ರತಿಯೊಬ್ಬರಿಗೂ ಶುಭ ಸುದ್ದಿಯನ್ನ ಕೊಟ್ಟಿರಿ ಅಲ್ವಾ. ಈಗ ಕಮಿಂಗ್ ಮಂತ್ ಇಂದ ನೋಟಿಫಿಕೇಶನ್ ಮಾಡಲಿಕ್ಕೆ ಕ್ಯಾಬಿನೆಟ್ ಇಂದ ಒಪ್ಪಿಗೆ ಆಗಿದೆ. ಈ ಕೆಲಸನ ಗವರ್ಮೆಂಟ್ ಅವ್ರು ಮೊದಲೇ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಸ್ಟೂಡೆಂಟ್ ಅವರೇ ಸ್ಟ್ರೈಕ್ ಮಾಡಿಬಿಟ್ಟು ಅವ್ರಿಗೆ ರಿಯಲೈಸ್ ಆಗೋ ತರ ಪರಿಸ್ಥಿತಿ ಮಾಡಿಬಿಟ್ರು ಅಲ್ವಾ. ಬಟ್ 2 ವರ್ಷದಿಂದ ಯಾರು ನೋಟಿಫಿಕೇಶನ್ ಇಲ್ಲ ಸರ್, ಓದಕ್ಕಾಗ್ತಿಲ್ಲ, ಫಿನಾನ್ಷಿಯಲಿ ಪ್ರಾಬ್ಲಮ್, ಏನೇನೋ ತುಂಬಾ ಸೋ ಮೆನಿ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್, ರೈಟ್. ಅದಕ್ಕೆ ಈ ಸಲ ಮೇಕ್ ಶ್ಯೂರ್ ದಟ್ ದಿಸ್ ಇಯರ್ ಶುಡ್ ಬಿ ಯುವರ್ಸ್. ಓಕೆ, ಯಾವುದೇ ಕಾರಣಕ್ಕೂ ಈ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬಿಡಿ. ಕಮಿಂಗ್ ಮಂತ್ ಇಂದ ತುಂಬಾ 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 ಪೋಸ್ಟ್ಗಳು ಕಾನ್ಫರ್ಮ್ ಆಗುತ್ತೆ. ಪ್ರಿಪರೇಷನ್ ಅನ್ನ ಇನ್ನೂ ಜಾಸ್ತಿ ಮಾಡಿ. ಅದಕ್ಕೆ ನ್ಯೂಸ್ ನೋಡಿರ್ತೀರಾ, ನ್ಯೂಸ್ ಪೇಪರ್ ಅಲ್ಲಿ ಕೂಡ ನೋಡಿರ್ತೀರಾ, ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಕೂಡ ನೋಡಿರ್ತೀರಲ್ವಾ. 50% ಮೊದಲೇ ರೋಸ್ಟರ್ ಇತ್ತಲ್ವಾ, ಇದ್ರ ಮೇಲೆ ನೇಮಕಾತಿಯನ್ನ ಮಾಡಬೇಕು ಅಂತ ಆಲ್ರೆಡಿ ಗವರ್ಮೆಂಟ್ ಇಂದ ಡಿಸಿಷನ್ ಕೂಡ ಬಂದಿದೆ. ಓಕೆ, ಯಾವುದೇ ಕಾರಣಕ್ಕೂ ಇವಾಗ ಲೀಗಲ್ ಹರ್ಡಲ್ಸ್ ಅಂತೂ ಇಲ್ವೇ ಇಲ್ಲ. ಯಾವುದೇ ಕಾರಣಕ್ಕೂ ಒಬ್ರು ನೋಟಿಫಿಕೇಶನ್ ಆಯ್ತು, ಎಕ್ಸಾಮ್ ಆಯ್ತು, ಮತ್ತೊಬ್ರಿಗೆ ಕೋರ್ಟಿಗೆ ಹೋಗುದು ಆ ತರ ಏನು ತಲೆಬಿಸೆ ಇಲ್ಲ. ಇವಾಗ ಡೈರೆಕ್ಟ್ 50% ಮೇಲೆ ಮಾಡ್ತಾರೆ. ನಿಮಗೆ ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ ಫೈನಲ್ ಲಿಸ್ಟ್ ಅಲ್ಲಿ ಬನ್ನಿ, ಜಾಬ್ ತಗೊಳ್ಳಿ, ಹೋಗಿ, ಅಷ್ಟೇ ಇರೋದು ಇವಾಗ. ಓಕೆ, ಹಾಗಿದ್ರೆ ಯಾವ್ಯಾವ ನೋಟಿಫಿಕೇಶನ್ ಮಾಡ್ತಾರೆ ಅಪ್ಕಮಿಂಗ್ ಅಲ್ಲಿ? ಟೋಟಲ್ ನೋಡಿದಾಗ 24,300. ಓಕೆ, ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಸಿ ತನಕ. ಓಕೆ, ಬೇರೆ ಬೇರೆ ಇಲಾಖೆಯಲ್ಲಿ ಪಶುಸಂಗೋಪನೆ ಇರ್ಬೋದು, ಕೃಷಿ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಇರ್ಬೋದು, ಅಥವಾ ವಸತಿಯಲ್ಲಿ ಇರ್ಬೋದು, ಕಾರ್ಮಿಕದಲ್ಲಿ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇರ್ಬೋದು. ತುಂಬಾ ಪೋಸ್ಟ್ಗಳಿದೆ ಅಲ್ವಾ, ನೋಡ್ಬೋದು ಇಲ್ಲಿ. ಅದು ಮೊದಲೇದಾಗಿ ಐ ಥಿಂಕ್ ಒಂದು ಕೆಇ ಎಕ್ಸಾಮ್ 500 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ VAO. ಓಕೆ, ಇದಂತೂ ಹಿಟ್ ಲಿಸ್ಟ್ ಅಲ್ಲಿ ಇರುವಂತ ಒಂದು ನೋಟಿಫಿಕೇಶನ್. ಕಮಿಂಗ್ ಮಂತ್ ಅಲ್ಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರ್ಯಾರು 1000 ಪೋಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರಿ, ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಕೆಇ ಎಕ್ಸಾಮ್ ಅಂತ ಬಂದಾಗ ನೀವು ರೀಸೆಂಟ್ ಆಗಿ ಆದ FDA ಮತ್ತು STA, HK ಮತ್ತು ನಾನ್ HK ಎರಡೂ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಸ್ಟ್ಯಾಂಡರ್ಡ್ ಆಫ್ ದಿ ಕ್ವಶನ್ ಪೇಪರ್ ಯಾವ ತರ ಸೆಟ್ ಆಗಿದೆ ಅನ್ನೋದಲ್ವಾ. ಅದಕ್ಕೆ ನೀವು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಯಾವ ತರ ನಿಮ್ ಪ್ರಿಪರೇಷನ್ ಬೇಕು ಅನ್ನೋ ಪ್ರಿಪರೇಷನ್ ಬೇಕೋ ಆ ತರ ಮಾಡಿ. ಓಕೆ, ನೆಕ್ಸ್ಟ್ ಆಗಿ ಶಿಕ್ಷಕರ ಇಲಾಖೆಯಲ್ಲಿ ಅಲ್ವಾ, ಈ ಸಲ ಯಾರ್ಯಾರು BEd ಮಾಡಿ TET ಅಥವಾ CET ಕ್ಲಿಯರ್ ಮಾಡಿದಿರೋ ಅವರಿಗಂತೂ ದಿಸ್ ಇಯರ್ ಗೋಲ್ಡನ್ ಅಪರ್ಚುನಿಟಿ. ಓಕೆ, GPST ಇರ್ಬೋದು, HSTR ಇರ್ಬೋದು, ಅದ್ರ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು ಅಲ್ವಾ. ನೋಡಿರ್ತೀರಾ ತುಂಬಾ ತುಂಬಾ ಪೋಸ್ಟ್ಗಳಿದೆ ಇಲ್ಲಿ. ಕನ್ನಡ ಶಿಕ್ಷಕರು 12 ಹುದ್ದೆಗಳು, ಅದರಲ್ಲಿ ಕೂಡ FDA ಬರುತ್ತೆ 75 ಪೋಸ್ಟ್ಗಳು, ಇಂಗ್ಲಿಷ್ 100, ಗಣಿತ 100, ವಿಜ್ಞಾನ 100, ಸಮಾಜ ವಿಜ್ಞಾನ 150, 875 ಪೋಸ್ಟ್ ಕೂಡ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮತಿ ಕೂಡ ನೀಡಿದೆ. ಓಕೆ, ಅದ್ರಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಅದು ಹೇಳಿದ್ನಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ 826, ಇದು ಅಪ್ಕಮಿಂಗ್ ಅಲ್ಲ ಆಗೋ ನೆಕ್ಸ್ಟ್ ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗ್ಬೋದು. ಜೊತೆಗೆ ಪಾಲಿಟೆಕ್ನಿಕಲ್ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ UBCS ವಿಶ್ವವಿದ್ಯಾಲಯ ಇದು ಕೂಡ ಆಗತ್ತೆ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಮೊದಲೇ ಪ್ರಿಫರೆನ್ಸ್ ಇರೋದ್ರಿಂದ ಇದು ಮೊದಲೇ ಆಗುತ್ತೆ. ಅದಾದ್ಮೇಲೆ ಆಫ್ಟರ್ ದಿ ಮೇ ಆರ್ ಜೂನ್ ಅಲ್ಲಿ ಇದ್ರ ರಿಲೇಟೆಡ್ ನೋಟಿಫಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಅದಾದ್ಮೇಲೆ FD/STA. ಓಕೆ, KPSC ಕಡೆಯಿಂದ ಟೋಟಲಿ 781 ಪೋಸ್ಟ್. ಅದರಲ್ಲಿ FDA 284 ಸೀಟ್ಸ್ ಇದೆ, STA 487 ಸೀಟ್ಸ್ ಇದೆ. ಓಕೆ, ಇದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಿ. ಓಕೆ, ಇದು ಅಪ್ಕಮಿಂಗ್ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿ ನೆಕ್ಸ್ಟ್ ಮಂತ್ ಅಲ್ಲಿ ಆಗುವಂತ ನೋಟಿಫಿಕೇಶನ್ಗಳು. ಅದ್ರ ಜೊತೆಗೆ ಯಾವ್ದು ಆಲ್ರೆಡಿ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿತ್ತು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಲ್ಯಾಂಡ್ ಸರ್ವೆ ಇರ್ಬೋದು, ಅಥವಾ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅದು ಕೂಡ KPSC ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ KE ಇಂದ ಯಾವುದೇ ನೋಟಿಫಿಕೇಶನ್ ಆಗುತ್ತಲ್ಲ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ನಮ್ಗೆ ಗೊತ್ತೇ ಇದೆ ಅಲ್ವಾ, KE ಅವರು ತುಂಬಾ ಎಕ್ಸಾಮ್ ಅನ್ನ ನೀಟಾಗಿ ಎಕ್ಸಾಮ್ ನಡೆಸ್ಬಿಟ್ಟು ಪ್ರೊಸೆಸ್ ಅನ್ನ ಬೇಗ ಮುಗಿಸ್ತಾರೆ ಅಲ್ವಾ. ವರ್ಕ್ ಎಫಿಷಿಯನ್ಸಿ ಕೂಡ ಇವ್ರದ್ದು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆದ KE ಇಂದ FDA ಮತ್ತು STA ಕೂಡ ನೋಡಿದ್ರಲ್ವಾ, OMR ಶೀಟ್ ಅನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ಕೀ ಆನ್ಸರ್ ನ ವಿತಿನ್ 1 ಡೇ ಅಲ್ಲಿ ಬಿಟ್ಟಿದ್ರು. ಹಾಗೆ ರಿಸಲ್ಟ್ ಕೂಡ ಎಲ್ಲರೂ ಪ್ರತಿಯೊಬ್ಬರು ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಅಲ್ವಾ. ಈ ತರ ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ KE ದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆದ್ರೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ, ಇವಾಗ ಸರ್ ಇದೆಲ್ಲ ನೋಟಿಫಿಕೇಶನ್ ಆಗುತ್ತೆ. ಈಗ ನನ್ನ ಸ್ಟ್ರಾಟಜಿ ಹೇಗಿರ್ಬೇಕು, ನಾನು ಯಾವ ತರ ಓದ್ಬೇಕು ಅಂತ ಬಂದಾಗ, ಮೊದಲನೇದಾಗಿ ನೀವು ಮಾಡಬೇಕಾದ ಕೆಲಸ ಏನು ಅಂದ್ರೆ, ರೀಸೆಂಟ್ ಆದ KE ಮತ್ತೆ KPSC ಎಕ್ಸಾಮಿನೇಷನ್
ಫಾರ್ ಎಕ್ಸಾಂಪಲ್ ವೆಟರ್ನರಿ ಆಫೀಸ್ ಇರ್ಬೋದು, ಅಥವಾ FD ST ಇರ್ಬೋದು, HK non-HK ಎಲ್ಲ ಕ್ವಶನ್ ಪೇಪರ್ ಒಂದ್ಸಲ ತೆಗೆದು ನೋಡಿ. ಎಕ್ಸಾಮ್ ನೀವು ಬರ್ದಿರಿ ಅಥವಾ ಬರಿದೇ ಇರಿ, ಯಾವುದೇ ಇರ್ಬೋದು, ಒಂದು ಬರ್ದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇನ್ನೊಂದ್ಸಲ ತೆಗೆದುಬಿಟ್ಟು ಒಂದ್ ವೇಳೆ ನಾನು ಸೆಲೆಕ್ಟ್ ಆಗದೆ ಇದ್ರೆ, ಆಗಿಲ್ಲ ಅಂದ್ರೆ, ಕೆಲವೊಬ್ರು ಯಾರು ಚೆನ್ನಾಗಿ ಲೀಸ್ಟ್ ಅಲ್ಲಿ ಬಂದಿರಲ್ಲ, KE ಮತ್ತೆ FD ಮತ್ತೆ ST ಅಲ್ಲಿ ಯಾರ ಸ್ಕೋರ್ ಕಡಿಮೆ ಆಗಿದೆ ಒಂದ್ಸಲ ಅನಲೈಸ್ ಮಾಡಿ. ನಾನು ಎಲ್ಲಿ ಸ್ಕೋರ್ ಅನ್ನ ಕಡಿಮೆ ಮಾಡ್ಕೊಂಡೆ, ಯಾವ ಟಾಪಿಕ್ ಅಲ್ಲಿ, ಪೇಪರ್ 1 ಅಲ್ಲಿ ನಾನು ಕಡಿಮೆ ಮಾಡ್ಕೊಂಡು ಅಥವಾ ಪೇಪರ್ 2 ಅಲ್ಲಿ ನಾನು ಕಡಿಮೆ ಮಾಡ್ಕೊಂಡು. ಓಕೆ, ಒಂದ್ ವೇಳೆ ನೀವು GS ಅಲ್ಲಿ ಕಡಿಮೆ ಮಾಡ್ಕೊಂಡಿದ್ದೆ, ಅದರಲ್ಲಿ ಯಾವ ಸಬ್ಜೆಕ್ಟ್, ಓಕೆ, ಐಡೆಂಟಿಫೈ ಮಾಡಿ. ಹಾಗೆ ಪೇಪರ್ 2 ಅಲ್ಲಿ ಅದ್ರಲ್ಲಿ ಯಾವ ಸಬ್ಜೆಕ್ಟ್, ಕಂಪ್ಯೂಟರ್, ಕನ್ನಡ, ಇಂಗ್ಲಿಷು. ಓಕೆ, ಫಸ್ಟ್ ಯು ಐಡೆಂಟಿಫೈ ದಟ್ ಫಸ್ಟ್. ಓಕೆ, ಅದಾದ್ಮೇಲೆ ನಾನು ಎಲ್ಲಿದ್ದೀನಿ ಇವಾಗ ಕಂಪೇರ್ ಟು ಟಾಪರ್ಸ್, ಟಾಪ್ 10 ಕಂಪೇರ್ ಮಾಡಿದ್ರೆ ನಾನು ಎಲ್ಲಿದ್ದೀನಿ ಒಂದು ರಿಯಲಿಸ್ಟಿಕ್ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಏನು ಡಿಮೋಟಿವೇಟ್ ಅವಶ್ಯಕತೆ ಇಲ್ಲ ಅಥವಾ ಲೋ ಕಾನ್ಫಿಡೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಎನಫ್ ಟೈಮ್ ನಾವು. ಓಕೆ, ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೊಂದು 3 ಮಂತ್ ಅಂತೂ ಇದ್ದೇ ಇರುತ್ತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಲಿಕ್ಕೆ. ಸೊ ವಿ ಹ್ಯಾವ್ ಎನಫ್ 3 to 4 ಮಂತ್ ನಾವು. ಓಕೆ, ಎಕ್ಸಾಮಿಗೆ. ಅದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಅನಲೈಸ್ ಯುವರ್ ಸೆಲ್ಫ್, ವೇರ್ ಯು ಸ್ಟ್ಯಾಂಡ್ ಅನ್ನೋದು. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ನನ್ನ ಪ್ರಿಪರೇಷನ್ ಹೇಗಿರ್ಬೇಕು ಅಂತ ಬಂದಾಗ, ಫಸ್ಟ್ ನೀವು ಮಾಡ್ಬೇಕಾಗಿರೋದು, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನೀವು ನಿಮ್ ಸಬ್ಜೆಕ್ಟ್ ಅನ್ನ ಬರ್ಕೊಳ್ಳಿ. ಇವಾಗ ಬಂದಾಗ ಒಂದು ಪಾಲಿಟಿ, ಸೆಕೆಂಡ್ದಾಗಿ ಸೈನ್ಸ್ ಅಂಡ್ ಟೆಕ್, ಮೂರನೇದಾಗಿ ಎಕಾನಮಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಅಲ್ವಾ. ಇವಾಗ ರೀಸೆಂಟ್ ಆದ ಎಕ್ಸಾಮ್ಸ್ ಅಲ್ಲಿ ಹಾಗೆ ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್. ಸೈನ್ಸ್ ಅಂಡ್ ಟೆಕ್ ಅಂತ ಬಂದಾಗ ನೋಡ್ತೀವಿ 10 to 18 ಕ್ವಶನ್ಸ್ ಎವರೇಜ್ ಆಗಿ ಬರ್ತಾನೆ ಇದೆ ಅಲ್ವಾ. ಅದಕ್ಕೆ ನೀವು ಜಾಸ್ತಿ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಸೈನ್ಸ್ ಅಂಡ್ ಟೆಕ್ ಕ್ವಶನ್ಸ್ ಎಲ್ಲಿಂದ ಬರ್ತೀನಿ ಅಂತ, ಎಕ್ಸಾಕ್ಟ್ಲಿ ಫ್ರಮ್ ದಿ NCERT. ಅದಕ್ಕೆ ರಿಲೇಟೆಡ್ ನಾವು ಕೋರ್ಸ್ ಕೂಡ ನಿಮಗೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಲಾಂಚ್ ಕೂಡ ಮಾಡಿದೀವಿ ಅಲ್ವಾ. ನೋಟ್ಸ್ ಕೂಡ ಕೊಡ್ತಾ ಇದೀವಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. NCERT ನ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿ ಸೈನ್ಸ್ ಅಂಡ್ ಟೆಕ್ಗೆ. ಅದಾದ್ಮೇಲೆ ಪೊಲಿಟಿನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಪ್ರಾಬಬ್ಲಿ FDA ದಲ್ಲಿ ಒಂದು 5-6 ಕ್ವಶನ್ಸ್ ಕೇಳಿರ್ಬೋದು. ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಯಾವತ್ತೂ ಅದ್ರ ವೇಟೇಜ್ ಕಡಿಮೆ ಆಗಲ್ಲ. ಓಕೆ, ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್. ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಜಸ್ಟ್ ಓನ್ಲಿ ಪರ್ಸೆಂಟೇಜ್ ಎವರೇಜ್ ಟಾಪಿಕ್, ಓನ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ಅದಷ್ಟೇ ನೋಡ್ಕೊಳ್ಳೋದಲ್ಲ. ನಂಬರ್ ಸಿಸ್ಟಮ್ ಕೂಡ, ಪ್ರೊಬಬಿಲಿಟಿ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ FDA non-HK ಏನ್ ಜನವರಿ 25, 21, 25 ದಲ್ಲಿ ಆಯ್ತಲ್ವಾ, ಅಲ್ಲಿ ಕೂಡ ಪ್ರೊಬಬಿಲಿಟಿ ಕ್ವಶನ್ಸ್ ಕೇಳಿದ್ದಾರೆ, ನಂಬರ್ ಸಿಸ್ಟಮ್ ಮೇಲೂ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ವಿಚ್ ಮೀನ್ಸ್ ದಟ್ KE ಮತ್ತು KPSC ಅವರು ಹೊಸ ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಗೆ ಅನ್ನೋದು ಕೂಡ ನಿಮ್ಗೆ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಕಾರ್ಡಿಂಗ್ ಟು ದಟ್ ಪ್ರಿಪರೇಷನ್ ಮಾಡಿ. ಕರೆಂಟ್ ಅಫೇರ್ಸ್ ಕೂಡ ಓಕೆ, ಅದು ಎಲ್ಲರೂ ಕವರ್ ಮಾಡಿರ್ತೀರ, ಬಟ್ ಲಾಸ್ಟ್ 1 ಇಯರ್ 2024-25 ಫುಲ್ ಇಯರ್ ಕರೆಂಟ್ ಅಫೇರ್ಸ್ ಅನ್ನ ಓದ್ಕೊಳ್ಳಿ. ಅದ್ರ ಜೊತೆಗೆ ಕಮಿಂಗ್ ಜನವರಿಯಿಂದ ಎಕ್ಸಾಮ್ಗಿನ 15 ಡೇಸ್ ಅಥವಾ 10 ಡೇಸ್ ಮುಂಚೆ ಇರುತ್ತಾರೆ, ಎಲ್ಲಾ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡಿ. ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ ನಾವು ಆಲ್ರೆಡಿ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಇಟ್ ಇಸ್ ಅ ಪ್ರೀ ಕೋರ್ಸ್. ಆಲ್ರೆಡಿ ವಿ ಆರ್ ಪ್ರೊವೈಡಿಂಗ್ ದ ಪ್ರೀ ಕರೆಂಟ್ ಅಫೇರ್ಸ್ ಆಸ್ ವೆಲ್. ಓಕೆ, ಹಾಗೆ ಅಪ್ಕಮಿಂಗ್ ಅಲ್ಲಿ ಬೇರೆ ಬೇರೆ ಕೋರ್ಸ್ ಗಳನ್ನು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಆದ್ಮೇಲೆ ಇವಾಗ PYQs. ಆಲ್ರೆಡಿ PYQs ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅಲ್ವಾ. ವೇರಿಯಸ್ ಎಕ್ಸಾಮ್ಸ್ ಇವಾಗ ರೀಸೆಂಟ್ ಆಗಿ ಜಿಯೋ ಸೈಂಟಿಸ್ಟ್ ಆಯ್ತು UPSC ಇಂದ. ಆ ಕ್ವಶನ್ ಪೇಪರ್ ತಗೊಂಡು ಒಂದ್ಸಲ ಬಿಡಿಸಿ. ಓಕೆ, ಹಾಗೆ NDA SDA ಬೇರೆ ಬೇರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, NDA ಮತ್ತೆ CDS ಎಕ್ಸಾಮ್, CAPF ಆಲ್ರೆಡಿ ನೀವು ಕ್ವಶನ್ ಬ್ಯಾಂಕ್ ಯಾವ್ದು ರೆಫರ್ ಮಾಡ್ಬೇಕಂತಾನು ಕೂಡ ಹೇಳಿದ್ದೆ ಅಲ್ವಾ. ಎಲ್ಲಾ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿಬಿಟ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ಮಾಕ್ ಟೆಸ್ಟ್ಗಳು. ಓಕೆ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದಟ್ಟು ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಕನ್ನಡ ಕರೆಂಟ್ ಅಫೇರ್ಸ್, ಏನ್ಸಿಯಂಟ್ ಅಂಡ್ ಮಿಡಿವಲ್ ಹಿಸ್ಟ್ರಿ ಎಲ್ಲಾನು ಕಂಪ್ರಿಹೆನ್ಸಿವ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಪ್ರಿಪೇರ್ ಮಾಡಿ. ಅದ್ರ ಜೊತೆಗೆ ಅದಾದ್ಮೇಲೆ ಲಾಸ್ಟ್ ಇದೆ ಗ್ರೂಪ್ C ಎಡಿಷನಲ್ ಸಿಲೆಬಸ್ ಅಂತ ಇರುತ್ತೆ ಅಲ್ವಾ. ಗ್ರೂಪ್ C ಎಡಿಷನಲ್ ಸಿಲೆಬಸ್ ಅಂತ ನಾವು ಒಂದು ಬುಕ್ ಅನ್ನು ಕೂಡ ಬಿಟ್ಟಿದೀವಿ, ಜಸ್ಟ್ ಓನ್ಲಿ 99 rupees. ಓಕೆ, ಯಾವುದೇ ಕಾರಣಕ್ಕೂ ಗ್ರೂಪ್ C ಅಡಿಷನಲ್ ಸಿಲೆಬಸ್ ಏನು ಬರುತ್ತಲ್ಲ, ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಮೂವ್ಮೆಂಟ್, ಅಲ್ಲಿಂದ ಕೂಡ ನಿಮ್ಗೆ ಒಂದು 5 to 6 ಕ್ವಶನ್ ಬರುತ್ತೆ. ಅದು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಗೇಮ್ ಚೇಂಜರ್ ಆಗಿರುತ್ತೆ. ಈ ಸಲ ಏನ್ ಮೇಕ್ ಶ್ಯೂರ್ ದಟ್ ಯಾವುದೇ ಟಾಪಿಕ್ ಅನ್ನ ನೀವು ಬಿಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲಾ ಟಾಪಿಕ್ ಅನ್ನು ಕಂಪ್ರಿಹೆನ್ಸಿವ್ ಕವರ್ ಮಾಡ್ಬಿಟ್ಕೊಂಡು PYQs ನ ಎನಫ್ ಸಾಲ್ವ್ ಮಾಡಿಬಿಟ್ಟು ಮಾಕ್ ಟೆಸ್ಟ್ ಅನ್ನ ಎನಫ್ ಸಾಲ್ವ್ ಮಾಡಿಬಿಟ್ಟು ಎಕ್ಸಾಮ್ ಹೋಗಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ರ್ಯಾಂಕ್. ಓಕೆ, ಗುಡ್ ರ್ಯಾಂಕ್ ಅನ್ನೇ ಬರುತ್ತೆ. ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ,
ಕಾಂಪಿಟೇಷನ್ ಅಷ್ಟೇ ಇರುತ್ತೆ. ಯಾರು ಸೀರಿಯಸ್ ಆಗಿ ಓದ್ತಿರ್ತಾರೋ ಅವ್ರು ಮಾತ್ರ ಓದಿ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ನಿಮ್ಗೆ ಎಲ್ಲೆಲ್ಲೋ ವೀಕ್ನೆಸ್ ಇರುತ್ತೋ ಅಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಎನಫ್ ಟೈಮ್ ನೌ. ಓಕೆ, ಇದಿಷ್ಟನ್ನ ಸ್ಟ್ರಾಟಜಿನ ನೀವು ಫಾಲೋ ಮಾಡಬೇಕಾಗಿರೋದು. ರೈಟ್ ಸೋರ್ಸ್ ಅನ್ನ ಫಾಲೋ ಮಾಡಿ, ಮಲ್ಟಿಪಲ್ ಸೋರ್ಸ್ ಅನ್ನ ಫಾಲೋ ಮಾಡಬೇಡಿ. ಯಾವ್ದಾದ್ರು ಒಂದು ಸೋರ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿಬಿಟ್ಟು ಅದನ್ನ ಮಲ್ಟಿಪಲ್ ಟೈಮ್ ಓದ್ಬಿಟ್ಟು ರಿವೈಸ್ ಮಾಡಿ. ಹೈ ಕಮ್ಯುನಿಕೇಶನ್ ಪೇಪರ್ ಅಂತ ಬಂದಾಗ ಆಲ್ರೆಡಿ ನೀವು ನೋಡಿರ್ತೀರಾ, ಕಂಪ್ಯೂಟರ್ ಕೂಡ ತುಂಬಾ ಮೊದಲ ತರ ಅರಿಯಾಂತ್ ಬುಕ್ ಇಂದನೇ ಬರುವುದು ಅಥವಾ ಸ್ಟ್ಯಾಂಡರ್ಡ್ ಸೋರ್ಸ್ ಇಂದನೇ ಬರುವುದು ಇಲ್ಲ. ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕೂಡ ಆಗಿದೆ ಕಂಪ್ಯೂಟರ್ ಕ್ವಶನ್ಸ್ ಗಳು. ಸೊ ಅಕಾರ್ಡಿಂಗ್ ಟು ದಟ್ ಯು ಶುಡ್ ಬಿ ಪ್ರಿಪೇರ್. ಆದಷ್ಟು IBPS ಎಕ್ಸಾಮಿನೇಷನ್, HSC ಎಕ್ಸಾಮಿನೇಷನ್ ಕೇಳುವಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಅದ್ರ ಜೊತೆಗೆ ಏನ್ ಇಂಗ್ಲಿಷ್ ಇದೆಯಲ್ಲ, ಇಂಗ್ಲಿಷ್ ಕೂಡ ವೆಕ್ಯಾಬ್ಯುಲರಿ SSC ಇಂದ ನಡೆಸುವಂತ ಒಂದು ಕ್ವಶನ್ ಬ್ಯಾಂಕ್ ಸಿಗುತ್ತೆ, ನಿಮ್ PYQs ಕ್ವಶನ್ ಬ್ಯಾಂಕ್ಗಳು. ಅದನ್ನ ಒಂದು ಬುಕ್ ಆರ್ಡರ್ ಮಾಡಿಕೊಂಡು ಅದರಿಂದ ಕೆಲವೊಂದು ವೆಕ್ಯಾಬ್ಯುಲರಿಗಳು ಹಾಗೆ ಸಿನಮ್ಸ್ ಆಂಟೋನಿಮ್ಸ್ ಅವೆಲ್ಲ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಈ ಬರೋ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೀವು ಇದಿಷ್ಟನ್ನ ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗಿರೋದು. ಯಾವುದೇ ಕಾರಣಕ್ಕೂ ಈ ಇಯರ್ ನ ಮಿಸ್ ಮಾಡ್ಕೊಳ್ಬೇಡಿ. ದಿಸ್ ಇಯರ್ ಶುಡ್ ಬಿ ಯುವರ್ಸ್. ಓಕೆ, ಇಂಥ ಗೋಲ್ಡನ್ ಅಪರ್ಚುನಿಟಿ ಯಾವತ್ತೂ ಸಿಗಲ್ಲ. ಓಕೆ ಗೈಸ್, ಸ್ಟಡಿ ವೆಲ್, ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳಿ, ಸ್ಟಡಿ ಹಾರ್ಡ್. ಓಕೆ, ನೆಕ್ಸ್ಟ್ ಮಂತ್ ಅಲ್ಲಿ ಪಕ್ಕಾ ನೋಟಿಫಿಕೇಶನ್ ಆಗುತ್ತೆ. ಥ್ಯಾಂಕ್ ಯು.